ರ್ಯಾಗಿಂಗ್ಗೆ ಹೆದರಿ ಕಾಲೇಜು ಟಾಪರ್ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾದ ಘಟನೆ ಬೆಂಗಳೂರಿನ ಬಾಗಲೂರಿನ ಬಳಿ ನಡೆದಿದೆ. ಸೆಲ್ಫಿ ವಿಡಿಯೋ ಮಾಡಿದ ಅರುಣ್ 22 ವರ್ಷದ ಆರ್ಕಿಟೆಕ್ಚರ್ ವಿದ್ಯಾರ್ಥಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ ವಿಡಿಯೋ ಹರಿಬಿಟ್ಟು ನೇಣಿಗೆ ಶರಣಾಗಿದ್ದಾನೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕಾಲೇಜಿನಿಂದ ಮನೆಯವರಿಗೆ ಮಾಹಿತಿ ಕೊಡಲಾಯಿತು. ಮನೆಗೆ ಬಂದು ನೋಡಿದಾಗ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಇನ್ನು ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೆಟ್ರೋ ಹೊರಗುತ್ತಿಗೆ ನೌಕರರ ನೇಮಕ ಹೆಸರಿನಲ್ಲಿ ಹಗರಣ ನಡೆದಿರುವ ಆರೋಪ ಕೇಳಿಬಂದಿದೆ. ನಿಯಮ ಮೀರಿ ಲೋಕೋ ಪೈಲಟ್ ನೇಮಕಕ್ಕೆ ಮೆಟ್ರೋ ಮುಂದಾಗಿದೆ. ನಮ್ಮ ಮೆಟ್ರೋ ನಿರ್ಧಾರಕ್ಕೆ ಮೆಟ್ರೋ ನೌಕರರ ಸಂಘ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಬಿಎಂಆರ್ಸಿಎಲ್ ನಡೆ ಖಂಡಿಸಿ ಎಂಡಿಗೆ ಮೆಟ್ರೋ ನೌಕರರ ಸಂಘ ಪತ್ರವನ್ನು ಬರೆದಿದೆ. ಫೇಸ್ 1 ಮಾರ್ಗಕ್ಕೆ ನೇರವಾಗಿ ಟ್ರೈನ್ ಆಪರೇಟರ್ಸ್ ನೇಮಕ ಮಾಡಲಾಗಿದೆ. ಆದರೆ ಈಗ ಗುಲಾಬಿ ಮತ್ತು ಹಳದಿ ಮಾರ್ಗಕ್ಕೆ ಹೊರಗುತ್ತಿಗೆ ನೌಕರರ ನೇಮಕಕ್ಕೆ ಟೆಂಡರ್ ಕರೆಯಲಾಗಿದೆ. ಹೊರಗುತ್ತಿಗೆ ಟ್ರೈನ್ ಆಪರೇಟರ್ ನೇಮಕ ಅಪಾಯಕಾರಿ ಅಂತ ನೌಕರರ ಸಂಘ ಆರೋಪಿಸಿದೆ. ಹೈದರಾಬಾದ್ನಲ್ಲಿ ಈಗಾಗಲೇ ಹೊರಗುತ್ತಿಗೆ ಲೋಕೋ ಪೈಲಟ್ ಸಿಸ್ಟಮ್ ವಿಫಲ ಆಗಿದೆ. ಆದ್ದರಿಂದ ಬೆಂಗಳೂರಿನಲ್ಲಿ ಹೊರಗುತ್ತಿಗೆ ಟ್ರೈನ್ ಆಪರೇಷನ್ ಸರ್ವಿಸ್ ನೇಮಕ ರದ್ದಿಗೆ ನೌಕರರ ಸಂಘ ಒತ್ತಾಯ ಮಾಡಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಪಡವಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರೈತರು ಬೆಳೆದಿದ್ದ ಶುಂಠಿ ಬೆಳೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ನಾಶಪಡಿಸಿದ ಆರೋಪ ಕೇಳಿಬಂದಿದೆ. ಕೆರೋಡಿ ಗ್ರಾಮದ ಸರ್ವೆ ನಂಬರ್ 41ರಲ್ಲಿ ತಿಮ್ಮಪ್ಪ ಬಗರ್ ಹುಕುಂ ಜಮೀನು ನಡೆಸ್ತಾ ಇದ್ದಾರೆ. ಸಕ್ರಮಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ಮಂಜೂರಾತಿಗೆ ಕಾಯ್ತಾ ಇದ್ದಾರೆ. ಇದೇ ಸರ್ವೆ ನಂಬರ್ನಲ್ಲಿ 2 ಎಕರೆಯಲ್ಲಿ ಶುಂಠಿ ಬೆಳೆ ನಾಟಿ ಮಾಡಿದ್ರು. ಆದರೆ ಅಧಿಕಾರಿಗಳು ಯಾವುದೇ ಸೂಚನೆ ನೀಡದೆ ಬೆಳೆ ನಾಶಪಡಿಸಿದ್ದಾರೆ ಅಂತ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ಆರೋಪಿಸಿದ್ದಾರೆ. ಅರಣ್ಯ ಇಲಾಖೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ದು ಕನಿಷ್ಠ 1 ಬೆಳೆ ತೆಗೆಯೋದಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ರು. ಬೆಳೆ ನಾಶ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ನೋಟಿಸ್ ಬೆನ್ನಲ್ಲೇ ಕಾರ್ಮಿಕ ಇಲಾಖೆ ಅಲರ್ಟ್ ಆಗಿದೆ. ಸಾರಿಗೆ ನೌಕರರು ಹಾಗೂ ಆಡಳಿತ ವರ್ಗದ ನಡುವೆ ಸಂಧಾನ ಮಾಡಿಸಲು ಕಾರ್ಮಿಕ ಇಲಾಖೆ ಮುಂದಾಗಿದೆ. ಜುಲೈ 28ರಂದು ರಾಜಿ ಸಂಧಾನಕ್ಕೆ ಸಭೆ ಕರೆದಿದೆ. ಡೈರಿ ವೃತ್ತದ ಬಳಿ ಇರುವ ಕಾರ್ಮಿಕ ಭವನದಲ್ಲಿ ಸಂಧಾನ ಸಭೆ ಆಯೋಜಿಸಲಾಗಿದೆ. ಆಗಸ್ಟ್ 5ರಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ಸಂಘಟನೆಗಳು ಕರೆ ಕೊಟ್ಟಿದ್ರು. ವಿಐಪಿ ಸಂಚಾರದ ಸಂದರ್ಭದಲ್ಲಿ ವಾಹನಗಳ ಸೈರನ್ ಬಳಕೆಗೆ ಕಡಿವಾಣ ಹಾಕುವಂತೆ ಡಿಜಿಐಜಿಪಿ ಡಾಕ್ಟರ್ ಸಲೀಂ ಆದೇಶಿಸಿದ್ದಾರೆ. ಸಾರ್ವಜನಿಕರ ಸುರಕ್ಷತೆ ಹಾಗೂ ಶಬ್ದ ಮಾಲಿನ್ಯ ನಿಯಂತ್ರಣ ದೃಷ್ಟಿಯಿಂದ ನಿರ್ದೇಶನ ನಿಷೇಧಿಸಲಾಗಿದೆ. ಅಲ್ಲದೆ ಸೈರನ್ ಬಳಕೆ ಮಾಡೋದ್ರಿಂದ ಗಣ್ಯ ವ್ಯಕ್ತಿಗಳು ಯಾವ ರಸ್ತೆಯಲ್ಲಿ ಚಲಿಸ್ತಾ ಇದ್ದಾರೆ ಅನ್ನುವ ಬಗ್ಗೆ ಅನಧಿಕೃತ ವ್ಯಕ್ತಿಗಳಿಗೆ ಮಾಹಿತಿ ರವಾನೆ ಆಗುತ್ತೆ. ಸೈರನ್ ಬಳಕೆಯಿಂದ ಗಣ್ಯ ವ್ಯಕ್ತಿಗಳಿಗೆ ಅಪಾಯ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಸಾರ್ವಜನಿಕ ರಸ್ತೆಗಳ ಮೇಲೆ ಹಠಾತ್ತಾಗಿ ಸೈರನ್ ಬಳಸೋದ್ರಿಂದ ಇತರ ವಾಹನ ಚಾಲಕರಿಗೂ ತೊಂದರೆ ಆಗುತ್ತೆ. ಸೈರನ್ಗಳನ್ನು ಕೇವಲ ಆಂಬ್ಯುಲೆನ್ಸ್, ಪೊಲೀಸ್, ಅಗ್ನಿಶಾಮಕ ವಾಹನಗಳು ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಬಳಸಬೇಕು ಅಂತ ಡಿಜಿಐಜಿಪಿ ಡಾಕ್ಟರ್ ಸಲೀಂ ಆದೇಶಿಸಿದ್ದಾರೆ. ಕಲಬುರಗಿ ಜ್ಯುವೆಲ್ಲರಿ ಶಾಪ್ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜ್ಯುವೆಲ್ಲರಿ ಮಾಲೀಕ 805 ಗ್ರಾಂ ಚಿನ್ನ ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟಿದ್ರು. ಆದರೆ 3 ದರೋಡೆಕೋರನ್ನ ಬಂಧಿಸಿದಾಗ ಬರೋಬ್ಬರಿ 2 ಕೆಜಿ 800 ಗ್ರಾಂ ಗೋಲ್ಡ್ ಇರೋದು ಪತ್ತೆಯಾಗಿದೆ. ಅನಕೌಂಟ್ನಲ್ಲಿ ಗೋಲ್ಡ್ ಬಗ್ಗೆ ಪೊಲೀಸರ ದಾರಿ ತಪ್ಪಿಸೋದಕ್ಕೆ ಅಂಗಡಿ ಮಾಲೀಕ ಸುಳ್ಳು ದೂರು ನೀಡಿರೋದು ಬೆಳಕಿಗೆ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.